ಪೂರ್ವ ಸಮೀಕ್ಷೆಯಲ್ಲಿ ಅಚ್ಚರಿಯ ಫಲಿತಾಂಶ. ಯಾರಿಗೆ ಸಿಗುತ್ತೆ ಅಧಿಕಾರದ ಗದ್ದುಗೆ? ತಮಿಳುನಾಡಿನಲ್ಲಿ ಸ್ಟಾಲಿನ್, ಪಶ್ಚಿಮ ಬಂಗಾಳಕ್ಕೆ ಮತ್ತೆ ದೀದಿ ಮುಖ್ಯಮಂತ್ರಿ ಆಗ್ತಾರಾ? ಇದು ಸ್ಪೆಷಲ್ ರಿಪೋರ್ಟ್. ನಾನು ನಿಶ್ಚಿತ. ಪಂಚ ರಾಜ್ಯಗಳಿಗೆ ಚುನಾವಣೆ ಘೋಷಣೆ ಆಗಿರುವಂತಹ ಬೆನ್ನಲ್ಲೇ ತಮಿಳುನಾಡು, ಕೇರಳ, ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪೂರ್ವ ಸಮೀಕ್ಷೆಯನ್ನು ನಡೆಸಲಾಗಿದೆ. ಮ್ಯಾಜಿಕ್ ಜೊತೆಗೂಡಿ IANS ಸುದ್ದಿಸಂಸ್ಥೆ ನಡೆಸಿರುವಂತಹ ಸಮೀಕ್ಷೆಯ ಅನ್ವಯ ತಮಿಳುನಾಡಿನಲ್ಲಿ ಆಡಳಿತಾರೂಢ DMK ಅಧಿಕಾರವನ್ನ ಕಳೆದುಕೊಳ್ಳುತ್ತೆ. ಕೇರಳದಲ್ಲಿ CPM ನೇತೃತ್ವದ LDF ಮತ್ತೊಮ್ಮೆ ಸರ್ಕಾರವನ್ನ ರಚನೆ ಮಾಡುತ್ತೆ. ಪಶ್ಚಿಮ ಬಂಗಾಳ ಹಾಗೆ ಅಸ್ಸಾಂನಲ್ಲಿ ಸದ್ಯದ ಪಕ್ಷಗಳೇ ಆಳ್ವಿಕೆಯನ್ನ ಮುಂದುವರಿಸುತ್ತೆ. ತಮಿಳುನಾಡಿನಲ್ಲಿ DMK ಮತ್ತು AIADMK ನಡುವಿನ ಕದನ ಕಣವಾಗಿದ್ದಂತಹ 224 ಸೀಟ್ಗಳ ತಮಿಳುನಾಡಿಗೆ ಹೊಸ ಪಕ್ಷದೊಟ್ಟಿಗೆ ದಳಪತಿ ವಿಜಯ್ ಅವರ ಆಗಮನ ಆಗಿದೆ. ಇದರಿಂದ ಮತ ವಿಭಜನೆ ಆಗುವಂತಹ ಸಂಭವ ಇದೆ. ಇದರ ಪರಿಣಾಮ ಬಿಜೆಪಿಯ ಬೆಂಬಲಿತ ಅಣ್ಣಾ DMK 39ರಿಂದ 40ರಷ್ಟು ಮತವನ್ನ ಪಡೆದು 114ರಿಂದ 127 ಸೀಟುಗಳನ್ನ ಬುಟ್ಟಿಗೆ ಹಾಕೊಳ್ಳುತ್ತೆ. ಆಡಳಿತಾರೂಢ DMK 37ರಿಂದ 38ರಷ್ಟು ಮತಗಳೊಟ್ಟಿಗೆ 104ರಿಂದ 114 ಸ್ಥಾನವನ್ನ ಪಡೆದುಕೊಂಡ್ರೆ, ವಿಜಯ್ ಅವರ TVK 14ರಿಂದ 15ರಷ್ಟು ಮತಗಳನ್ನ ಆಕರ್ಷಿಸಿ 6ರಿಂದ 12 ಸೀಟನ್ನ ಗೆಲ್ಲುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಹೇಳಿದೆ. ರಾಜ್ಯದಲ್ಲಿ ಆಡಳಿತಾರೂಢ LDF ಮತ್ತೆ ಕಾಂಗ್ರೆಸ್ ನೇತೃತ್ವದ UDF ನಡುವೆ ತೀವ್ರ ಹಣಾಹಣಿ ಏರ್ಪಾಡಾಗುವಂತಹ ನಿರೀಕ್ಷೆ ಇದೆ. LDF 42ರಿಂದ 43ರಷ್ಟು ಮತವನ್ನ ಪಡೆದು 61ರಿಂದ 71 ಸೀಟನ್ನ ಪಡೆದುಕೊಳ್ಳುತ್ತೆ. UDF 41ರಿಂದ 42ರಷ್ಟು ಮತಗಳನ್ನ ಸೆಳೆದು 58ರಿಂದ 69 ಸೀಟುಗಳನ್ನ ತನ್ನದಾಗಿಸಿಕೊಳ್ಳಬಹುದು. ಇನ್ನು ಬಿಜೆಪಿ ನೇತೃತ್ವದ NDA ಕೂಟ 12ರಿಂದ 13ರಷ್ಟು ಮತದೊಟ್ಟಿಗೆ 2 ಸೀಟುಗಳಿಗೆ ಸೀಮಿತ ಆಗಿರುತ್ತೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಮತ್ತೊಂದು ದೊಡ್ಡ ರಾಜ್ಯದಲ್ಲಿ CM ಮಮತಾ ಬ್ಯಾನರ್ಜಿ ಹಾಗೆ ಬಿಜೆಪಿಯ ವಿರುದ್ಧ ನೇರ ಯುದ್ಧ ನಡೆಯುತ್ತೆ. TMCಗೆ 43ರಿಂದ 45ರಷ್ಟು ಮತಗಳು ಸಿಕ್ಕಿ 115ರಿಂದ 170 ಸೀಟ್ಗಳು ಸಿಗುತ್ತೆ. ಬಿಜೆಪಿಗೆ 41ರಿಂದ 43ರಷ್ಟು ಮತದಾರರು ಒಲಿದು ಬರ್ತಾರೆ. ಅಂದ್ರೆ 100ರಿಂದ 115 ಸೀಟ್ಗಳು ಸಿಗುತ್ತೆ. ಕಾಂಗ್ರೆಸ್ ಹಾಗೆ ಸ್ವತಂತ್ರ ಅಭ್ಯರ್ಥಿಗಳು ಏನಿದ್ದಾರೆ ಅವರು 13ರಿಂದ 15ರಷ್ಟು ಮಂದಿಯಷ್ಟೇ ಇಲ್ಲಿ ಅವರಿಗೆ ಬೆಂಬಲವನ್ನ ನೀಡ್ತಾರೆ. ಸೀಟುಗಳ ಸಂಖ್ಯೆ 5ರಿಂದ 7ಕ್ಕೆ ಇದು ಸೀಮಿತ ಆಗಿರುತ್ತೆ. ಸದ್ಯ CM ಹೇಮಂತ್ ಬಿಸ್ವಾ ಶರ್ಮಾ ಅವರ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿರುವಂತಹ ಲಕ್ಷಣ ಇಲ್ಲ. ಆದ ಕಾರಣ ಒಟ್ಟು ಮತಗಳಲ್ಲಿ 43ರಿಂದ 44ರಷ್ಟು ಅಂದ್ರೆ 96ರಿಂದ 98 ಸೀಟು ಸಿಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ ನೇತೃತ್ವದ ವಿಪಕ್ಷ ಇಂಡಿಯಾ ಕೂಟ ಏನಿದೆ ಅದು 39ರಿಂದ 40ರಷ್ಟು ಮತವನ್ನ ಪಡೆದುಕೊಂಡು 26ರಿಂದ 28 ಸೀಟ್ಗಳನ್ನ ತನ್ನದಾಗಿಸಿಕೊಳ್ಳಬಹುದು. ಇನ್ನು ಉಳಿದ ಪಕ್ಷಗಳ ಮತಪಾಲು ನಗಣ್ಯವಾಗಿರುತ್ತೆ. ಒಟ್ನಲ್ಲಿ ಪಂಚರಾಜ್ಯಗಳ ಚುನಾವಣೆ ಬಿಜೆಪಿ ಹಾಗೆ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.